ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಮತ್ತು ನನ್ನ ಹಸ್ಬೆಂಡ್ ತಂಗಿ ನಾವಿಬ್ಬರು ಮಸಾಜ್ ಮಾಡಿಸೋದಕ್ಕೆ ಹೋಗಿದ್ವಿ. ಇದು ಆಯುರ್ವೇದಿಕ್ ಮಸಾಜ್ ಥೆರಪಿ. ಸೊ ನಮ್ಮ ಕಾಸರಗೋಡಲ್ಲಿ ವಿದ್ಯಾನಗರಲ್ಲಿ ಇಲ್ಲಿ ಜೀವಾನಿ ಅಂತ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ. ಸೊ ಮೊನ್ನೆ ಸ್ಯಾಟರ್ಡೆ ನಾವು ಸ್ಕಿನ್ ಕ್ಲಿನಿಕ್ಕಿಗೆ ಬಂದಾಗ ನಮಗೆ ಈ ವಿಷಯ ಗೊತ್ತಾಗಿದೆ. ಅಂದರೆ ನಾವು ಎನ್ಕ್ವೈರಿ ಮಾಡಿದಾಗ ಅವರ ಬೋರ್ಡ್ ಎಲ್ಲ ನೋಡಿಬಿಟ್ಟು ಸೊ ದೇ ಸೆಡ್ ಹೀಗೆ ಇದೆ ಅಂತ. ಸೊ ನಾವು ನಿನ್ನೆ ಸಂಡೇ ಇತ್ತಲ್ವಾ, ಸೊ ಇವತ್ತು ಮಂಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವರಿಗೆ 8:30 ಹಾಗೆಲ್ಲ ಕಾಲ್ ಮಾಡಿದ್ವಿ. ಸೊ ಅವ್ರು ಕಾಲ್ ಬ್ಯಾಕ್ ಮಾಡಿ ಹೇಳಿದರು ಹೀಗೀಗಂತ. ಸೊ ನಮಗೆ ಟೈಮೇ ಕೊಟ್ಟಿಲ್ಲ, ಬೇಗ ಬನ್ನಿ 10 o'clock ಅಂತ ಹೇಳಿದರು. ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಲ್ಮೋಸ್ಟ್ 9:45 ಅಷ್ಟಕ್ಕೆ ರೀಚ್ ಆಗಿದ್ದೀವಿ. 10 o'clock 11 o'clock ನಮ್ಮ ಇಬ್ಬರದು ಮಸಾಜ್ ಆಯಿತು. ಗೈಸ್, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಏನು ಹೇಳ್ತಾರೆ, ಬಾಡಿ ಮಸಾಜ್ ಈ ಥರ ಆಯುರ್ವೇದಿಕ್ಕಲ್ಲಿ ಆಯಿಲ್ ಮಸಾಜ್ ಆ್ಯಂಡ್ ದೆನ್ ಸ್ಟೀಮ್, ದೆನ್ ಶವರ್. ಮೈ ಗಾಡ್, ಇವರು ಮಸಾಜ್ ಥೆರಪಿಸ್ಟ್ ಇರ್ತಾರಲ್ವಾ ಆಯುರ್ವೇದಕ್ಕೆ ಕಲ್ತವರು, ದೇ ಡೂ ಇಟ್ ಸೋ ಪರ್ಫೆಕ್ಟ್. ದೆನ್ ಪಾರ್ಲರ್ ಸೆಲೂನಲ್ಲಿ ಮಾಡ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಐ ಫೆಲ್ಟ್ ಸೋ ರಿಲ್ಯಾಕ್ಸ್, ಸೋ ಗುಡ್. ಫೇಸು ಅದು ಇದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು. ಸೊ ನೋಡಿ, ಇವಳು ಒಂಥರ ಪೇಷಂಟ್ ಥರನೇ, ಸ್ವಲ್ಪ ಮೂಳೆ ಎಲ್ಲ ಪುಡಿ ಮಾಡಿದ್ದಾರೆ. 1 minute. ಸೊ ಇಲ್ಲಿ ನನ್ನ ಹಸ್ಬೆಂಡ್ ನಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ನನ್ನ ಮಗ ಕೂಡ ಇದ್ದಾನೆ. ಸೇ ಹಾಯ್. ಕುಕ್ಕಿ ಟೈರ್ಡ್. ನನ್ನ ಮಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದ 1 hour ಕಾರಲ್ಲಿ. ಸೊ ಅವನು ಟಯರ್ಡ್ ಆಗಿದ್ದಾನಂತೆ. ಹಾಯ್ ತುಜೆ ಈ ಜನೆ ಸೊ ನನ್ನ ಹಸ್ಬೆಂಡ್ಗೆ ಕೂಡ ಅವರಿಗೂ ಕೂಡ ಮಾಡಲಿಕ್ಕಿದೆ. ಆ್ಯಂಡ್ ಅವರು ಮೆನ್ನಿಗೆ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಥೆರಪಿಸ್ಟ್ ಬಂದು ಆಗಬೇಕಂತೆ. ಸೊ ಹಾಗಾಗಿ ಸೊ ನೋಡಿ ಇದೆಲ್ಲ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ಇಲ್ಲಿ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿದೆ ನೋಡಿ. ಮಸಾಜ್ ಆಯಿಲ್ ಮಸಾಜ್ ಮಾಡಿದ್ಮೇಲೆ ನನ್ನ ಫೇಸ್ ಎಷ್ಟು ಗ್ಲೋ ಆಗ್ತಾಯಿದೆ. ಏನೂ ಹಚ್ಚಿಲ್ಲ, ಸ್ನಾನ ಮಾಡಿಕೊಂಡು ಅವ್ರು ಕೊಟ್ಟಿರೋ ಶ್ಯಾಂಪು ಮತ್ತು ಸೋಪ್ ಯೂಸ್ ಮಾಡಿ ಬಂದೆ. ಐ ಫೀಲ್ ಸೋ ಗುಡ್. ಸೊ ನೋಡಿ, ಈ ಮಸಾಜ್ ಸೆಂಟರ್ ಇದು ನಮ್ಮ ವಿದ್ಯಾನಗರಲ್ಲಿ ಇದೆ, ಕೃಷ್ಣ ಹಾಸ್ಪಿಟಲ್ ಪಕ್ಕ. ಸೊ ನಾನಿದು ಕಾರ್ನರ್ಗೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಮತ್ತು ಉಳಿದಿದ್ದು ಡೀಟೇಲ್ಸ್ ಏನಾದರೂ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ಇಲ್ಲಿ ನನ್ನ ಮಗ ಬಂದ. ಸೇ ಹಾಯ್ ಮನೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಸೊ ಗುಡ್. Bye.